ನೇಮ್ನ ಚೇಂಜ್ ಮಾಡಿದ್ದೀನಿ. ಸ್ಮಿತಾ ಅನನ್ಯ ಒಳಗಡೆ ಈ ಥರ ಕಲ್ಗಳನ್ನ ಜೋಡಿಸಿದ್ದಾರೆ. ಇದು ಹಂಗೆ Hi guys, welcome back to my YouTube channel and welcome to my YouTube channel. Welcome to Smitha Stories. ನಾನು ನನ್ನ ಯೂಟ್ಯೂಬ್ ಚಾನಲ್ನ ನೇಮ್ನ ಚೇಂಜ್ ಮಾಡಿದ್ದೀನಿ, ಸ್ಮಿತಾ ಸ್ಟೋರೀಸ್ ಅಂತ. ಆ್ಯಂಡ್ ಯಾರು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇವತ್ತೇನು ಸ್ಪೆಷಲ್ ಅಂದರೆ ನಾವು ಧರ್ಮಸ್ಥಳಕ್ಕೆ ಹೋಗ್ತಾಯಿದ್ದೀವಿ. ಧರ್ಮಸ್ಥಳ ಗಂಟೆ ಗಣೇಶ ಟೆಂಪಲ್ಲು ಆ್ಯಂಡ್ ಕುಕ್ಕೆಗೆ ಹೋಗ್ತಾಯಿದ್ದೀವಿ. ನಮ್ಮದೊಂದು ಟ್ರಿಪ್ಪಿಂಗ್ ಗ್ಯಾಂಗ್ ಇದೆ, ಆ ಗ್ಯಾಂಗ್ ಜೊತೆ ಹೆಂಗೆ ಹೋಗ್ತೀವಿ ಆ್ಯಂಡ್ ದರ್ಶನ ಎಷ್ಟೊತ್ತಿಗಾಗುತ್ತೆ, ಏನು ಎತ್ತ ಅನ್ನೋದೇ ಈ ಬ್ಲಾಗ್ ಆಗಿರುತ್ತೆ. ಅಲ್ಲಮ್ಮ, ನಮ್ಮಮ್ಮ ರೆಡಿಯಾಗಿದ್ದಾರೆ ಆ್ಯಂಡ್ ಇಡ್ಲಿ ರೆಡಿ ಮಾಡ್ತಾಯಿದ್ದೀವಿ ನಾವು. ಇದು ನೈಟ್ ಸುಮ್ಮನೆ ತಿನ್ನಕ್ಕೆ ತೊಗೊಂಡೋಗೋಣ ಅಂತ ನೈಟ್ ತಿನ್ನೋಕ್ಕೆ ಇಡ್ಲಿ ರೆಡಿ ಆಗ್ತಿದೆ. ನಮ್ಮಮ್ಮನ ಫ್ರೆಂಡ್ ಮನೆಗೆ ಬಂದ್ವಿ, ತೋರಿಸ್ತೀನಿ ರೀ. ಪ್ಲೇಟ್ ಉಯ್ ನಾನು ನೋಡಿಲ್ಲ ನಿಮ್ಮನ್ನ. ಹಾಯ್ ಮೇಡಮ್. ಇವರು ಊರಿಗೆ ಹೋಗ್ಬಿಟ್ಟಿದ್ದಾರೆ ಇವಾಗ. ಲೈಫ್ ಆಫ್ ರಕ್ಷಾ ಅವರು. ಸೊ ಅಲ್ಲಿಂದ ನಾವು ಡೈರೆಕ್ಟಾಗಿ ಕೆಂಪೇಗೌಡ ಬಸ್ ನಿಲ್ದಾಣಕ್ಕೆ ಹೋದ್ವಿ. ಅಲ್ಲಿ ರಿಪಬ್ಲಿಕ್ ಡೇಗೆ ಈ ಥರ ಎಲ್ಲ ಡೆಕೋರೇಷನ್ ಮಾಡಿದರು. ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ. ಬಸ್ ಸಿಕ್ಕಿದ್ಮೇಲೆ ನಾವು ಇಡ್ಲಿ ಮತ್ತು ಇನ್ನೊಂದು ಆಂಟಿದವರು ವಾಂಗಿಬಾತ್ ಎಲ್ಲ ತಂದಿದ್ರು. ಬಸ್ಸಲ್ಲಿ ಕುತ್ಕೊಂಡು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಊಟ ಮಾಡ್ತಿರೋದು. ಚೆನ್ನಾಗಿತ್ತು. ಬಸ್ಸು ಹೋಗ್ತಾಯಿತ್ತು, ಊಟ ಮಾಡೋದು ಒಂಥರ ಚೆನ್ನಾಗಿತ್ತು. ಆ್ಯಂಡ್ ಊಟ ಎಲ್ಲ ಮಾಡಿಕೊಂಡು ನಮ್ಮ ಪಯಣ ಧರ್ಮಸ್ಥಳದ ಕಡೆಗೆ. ನಾವು ಇವಾಗ ತಾನೇ ಧರ್ಮಸ್ಥಳ ರೀಚ್ ಆಗಿದ್ದೀವಿ. ಇನ್ನು ರೂಮ್ ಮಾಡೋಕ್ಕೆ ಹೋಗಬೇಕು. ಆ್ಯಕ್ಚುಲಿ ಅದು ಯಾವ ನದಿ ಅಕ್ಕ? ನೇತ್ರಾವತಿ ನದಿಗೆ ಹೋಗಬೇಕು, ಸ್ನಾನ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಚಳಿ ಇರೋ ಕಾರಣ ರೂಮ್ ಮಾಡೋಣ ಅಂತ ಇವಾಗ ರೂಮ್ ಮಾಡ್ತಾಯಿದ್ದೀವಿ. ಸೊ ನಾವು ರೂಮ್ಗೆ ಹೋಗಾದ್ಮೇಲೆ ಮತ್ತೆ ಸಿಗುವ. ಅಲ್ಲಿವರೆಗೂ ಬಾಯ್ ಬಾಯ್. ಓಕೆ, ಲೆಟ್ ಮಿ ಟೇಕ್ ಒನ್ ಮೋರ್. ಮತ್ತೆ ಟೇಕ್. ಸೊ ನಾವು ಇವಾಗ ರೂಮ್ಗೋಸ್ಕರ ಹುಡುಕಾಡ್ತಾ ಇದ್ದೀವಿ. ಸುಮ್ಮನಿರೆ ರೂಮ್ಗೋಸ್ಕರ ಹುಡುಕಾಡ್ತಾ ಇದ್ದೀವಿ. ಬಟ್ ರೂಮ್ ಎಲ್ಲೂ ಸಿಕ್ಕಿಲ್ಲ ಅಂದರೆ ನೇತ್ರಾವತಿನೇ ಗತಿ ನಮಗೆ. ಅಲ್ಲೇ ಹೋಗಿ ಸ್ನಾನ ಮಧ್ಯದಲ್ಲಿ ಮಾತಾಡ್ತಾಳೆ. ಸದ್ಯ ಯಾವುದೋ ಒಂದು ಹೋಟ್ಲಲ್ಲಿ ಇವಾಗ ಬಿಟ್ಟಿದ್ದಾರೆ ಸ್ನಾನ ಮಾಡೋಕ್ಕೆ. ನೋಡೋಣ ಬನ್ನಿ. ತಾನೇ ನಾವು ಸ್ನಾನ ಎಲ್ಲ ಮಾಡಿಕೊಂಡು ಹೋಟ್ಲಿಂದ ಚೆಕ್ಔಟ್ ಆಗಿ, ಸೊ ಇವಾಗ ನಾವು ದೇವಸ್ಥಾನಕ್ಕೆ ಹೋಗೋಕ್ಕೆ ಬಂದಿದ್ದೀವಿ. ನೋಡಿ ಇಲ್ಲಿ ನನ್ನ ಫ್ರೆಂಡ್, ಹೊಸ ಫ್ರೆಂಡ್ ಇವಳು. ಹಾಯ್ ಮಾಡೆ. ಅನನ್ಯ. ಮತ್ತು ನಾವು ರೆಡಿಯಾಗಿ ದರ್ಶನಕ್ಕೆ ಅಂತ ಕ್ಯೂ ನಿಂತ್ಕೊಳ್ಳೋಕೆ ಬಂದ್ವಿ. ನಾವು ರೆಡಿಯಾಗಿ ಬರೋಷ್ಟ್ರೊಳಗೆ ಆಲ್ರೆಡಿ 6:30 ಆಗಿಬಿಟ್ಟಿತ್ತು. ಇವಾಗ ನಾವು ಕ್ಯೂವಲ್ಲಿ ನಿಂತಿದ್ದೀವಿ. ನೋಡೋಣ ಎಷ್ಟು ಗಂಟೆಗೆ ದರ್ಶನ ಆಗಿ ಆಚೆ ಬರ್ತೀವಿ ಅಂತ.
ಫೈನಲಿ ದೇವ್ರ ದರ್ಶನ ಅಂತೂ ಮುಗೀತು. 3 ಅವರ್ ಕ್ಯೂವಲ್ಲಿ ನಿಂತಿದ್ದೀವಿ ಗೈಸ್. 3 ಅವರ್ ಅಲ್ಲ, 3.5 ಅವರ್ಸ್. 6 ಹೋಗಿದ್ದು 9:30ಗೆ ಆಚೆ ಬಂದಿದ್ದೀವಿ. ಆ್ಯಂಡ್ ದರ್ಶನ ಎಲ್ಲ ಮುಗೀತು. ಟಿಫನ್ ಮಾಡೋಣ ಅಂತ ಹೋದ್ವಿ. ಟಿಫನ್ ನಾವು ದೇವಸ್ಥಾನದ ಪ್ರಸಾದ ತಿನ್ನಲಿಲ್ಲ, ಯಾಕಂದರೆ ಲೇಟ್ ಆಗಿಬಿಡುತ್ತೆ. ನಾವಿನ್ನು ಗಂಟೆ ಗಣೇಶ ದೇವಸ್ಥಾನಕ್ಕೆ ಹೋಗಬೇಕು, ಕುಕ್ಕೆಗೆ ಹೋಗ್ಬೇಕಲ್ವ, ಅದಕ್ಕೆ ಹೊರಗಡೆನೇ ಟಿಫನ್ನ ಮಾಡ್ಕೊಂಡ್ಬಿಟ್ವಿ. ವಿಡಿಯೋ ಗರ್ಲ್. ನಾನು ವಿಡಿಯೋ ಗಲ್ಲೇನೆ, ನಮ್ಮ ಅಕ್ಕನೂ ವಿಡಿಯೋ ಗಲ್ಲೇನೆ. ಏ ಇನ್ನು ಟಿಫನ್ ಎಲ್ಲ ಮಾಡ್ಕೊಂಡ್ಬಂದು ಸ್ವಲ್ಪ ಪಾರ್ಕಲ್ಲಿ ಮತ್ತು ದೇವ್ರ ಧರ್ಮಸ್ಥಳ ದೇವಸ್ಥಾನ ಇದೆಯಲ್ವ, ಅದ್ರ ಮುಂದೆ ಎಲ್ಲ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ಆ್ಯಂಡ್ ಅದಾದಮೇಲೆ ನಾವು ಗಂಟೆ ಗಣೇಶ ದೇವಸ್ಥಾನಕ್ಕೆ ಹೊರಟ್ವಿ. ಗಂಟೆ ಗಣೇಶ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ನಿಮ್ಗೆ ಯಾವುದೇ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇರೋಲ್ಲ. ಪ್ರೈವೇಟಲ್ಲೇ ಅಂದರೆ ಆಟೋ ಇರುತ್ತಂತೆ, ಅಲ್ಲೇ 300 ರುಪೀಸ್ ಕೊಟ್ಟು, ಅಲ್ಲ 300 ಅಲ್ಲ 600 ರುಪೀಸ್ನ ಕೊಟ್ಟು ನೀವು ಹೋಗಬೇಕಾಗತ್ತೆ. ನಾವು ಅದೇ ಥರ ಇವಾಗ 600 ರುಪೀಸ್ನ ಕೊಟ್ಟು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಅಲ್ಲಿ ಅರೌಂಡಿಂಗ್ ವ್ಯೂಸ್ ಮಾತ್ರ ಸೂಪರಾಗಿರುತ್ತೆ. ನದಿ ಮತ್ತು ಸಣ್ಣದಾಗಿ ನೀರು ಹರಿತಾ ಇರೋದು, ಆ ಕಾಡೊಳಗಡೆ ಮನೆಗಳು, ವಾವ್ ಸೂಪರಾಗಿತ್ತು. ಅದನ್ನೆಲ್ಲ ನಂಗೆ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ನಾನು ತುಂಬ ಟಯರ್ಡ್ ಆಗಿಬಿಟ್ಟಿದ್ವಿ, ಆಲ್ರೆಡಿ ಕ್ಯೂವಲ್ಲಿ ನಿಂತ್ಕೊಂಡಿದ್ವಿ ಅಲ್ವಾ ದರ್ಶನಕ್ಕೆ ಬೆಳಗ್ಗೆ, ಅದಕ್ಕೆ ನಾನು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ಏನು ಬಂದು ನಾವು ರೀಚ್ ಆದ್ವಿ ಗಂಟೆ ಗಣೇಶ ದೇವಸ್ಥಾನಕ್ಕೆ. ಬನ್ನಿ ದರ್ಶನ ಮಾಡ್ಕೊಬಂದ್ವಿ. ನಾವು ಬಂದ ಕರೆಕ್ಟ್ ಟೈಮ್ಗೆ ಗಂಟೆ ಗಣೇಶ ದೇವಸ್ಥಾನದಲ್ಲಿ ಮಹಾಮಂಗಳಾರತಿ ನಡೀತಾ ಇತ್ತು. ನಮಗಂತೂ ಫುಲ್ ಪಾಸಿಟಿವ್ ವೈಬ್ಸು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಲಾಸ್ಟ್ ಟೈಮ್ ಬಂದಿದ್ದಕ್ಕಿಂತ ನನಗೆ ಈ ಟೈಮು ದೇವರ ಅಲಂಕಾರ ಚೆನ್ನಾಗಿದೆ ಅಂತ ಅನ್ನಿಸ್ತು. ಆ್ಯಂಡ್ ಸೂಪರ್ ಅಲಂಕಾರ ಆ್ಯಂಡ್ ಚೆನ್ನಾಗಿತ್ತು. ಇನ್ನೇನು ಅಲ್ಲಿ ಅವಲಕ್ಕಿ ಕೊಡ್ತಾರಲ್ಲ ಫ್ರೆಂಡ್ಸ್, ಅದು ನಂಗೆ ತುಂಬ ಇಷ್ಟ. ಅದನ್ನ ಈಸ್ಕೊಂಡು ಬಂದು ಅದಾದಮೇಲೆ ಮತ್ತೆ ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡು ಮತ್ತೆ ಸಿಗುವ. ಇನ್ನು ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಪ್ರಸಾದ ತಿನ್ನೋಕ್ಕಂತ ಬಂದಿದ್ದೀವಿ. ಇಲ್ಲಿನೂ ಪ್ರಸಾದ ಸಖತ್ತಾಗಿರುತ್ತೆ, ಎಲ್ಲ ಕಡೆನೂ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ರಸಮ್ ಅನ್ನ ಆದ್ರೂ ಚೆನ್ನಾಗಿರುತ್ತೆ. ಬಂದು ನೀವು ಕೂಡ ಮಿಸ್ ಮಾಡ್ದಂಗೆ ಪ್ರಸಾದ ತಿನ್ಕೊಂಡು ಹೋಗಿ. ಇವಾಗ ನಾವು ಕುಕ್ಕೆಗೆ ರೀಚ್ ಆಗಿದ್ದೀವಿ. ಇವಾಗ ಟೈಮ್ ಬಂದು 4 ಗಂಟೆ. ನಾವು ಧರ್ಮಸ್ಥಳದಿಂದ ಕುಕ್ಕೆಗೆ ಬರೋಷ್ಟರೊಳಗೆ 2 ಅವರ್ಸ್ ತೊಗೊಂತು. ಆ್ಯಕ್ಚುಲಿ ನಾವು ಹೆಂಗಾಯಿತು ಅಂದರೆ ಗಂಟೆ ಗಣೇಶ ದೇವಸ್ಥಾನದಿಂದ ಮತ್ತೆ ಧರ್ಮಸ್ಥಳಕ್ಕೆ ಹೋಗಿ, ಅಲ್ಲಿಂದ ಧರ್ಮಸ್ಥಳದಿಂದ ಡೈರೆಕ್ಟ್ ಕುಕ್ಕೆಗೆ ಬಸ್ಸಿದೆ. ಆ್ಯಂಡ್ ಆ ಬೆಟ್ಟಗಳು ಗುಡ್ಡಗಳು, ಆ ವ್ಯೂ ಸಖತ್ತಾಗಿದೆ ಅಲ್ವಾ ಫ್ರೆಂಡ್ಸ್. ನಂಗೆ ತುಂಬ ಇಷ್ಟ ಆಯಿತು. ದೇವ್ರ ದರ್ಶನಕ್ಕೆ ಹೋಗೋಕ್ಕಿಂತ ಮುಂಚೆ ಏನಾದರೂ ತಿನ್ಕೊಬಿಡೋಣ ಅಂತ ಬಂದ್ವಿ. ಯಾಕಂದರೆ ಅಲ್ಲಿ ಗಂಟೆ ಗಣೇಶ ದೇವಸ್ಥಾನದಲ್ಲಿ ಊಟ ಮಾಡಿದ್ದು, ನಾವು ಮತ್ತೆ ಊಟನೇ ಏನೂ ತಿಂದೇ ಇರಲಿಲ್ಲ. ಸ್ವಲ್ಪ ಕಾಫಿ ಟೀ ಏನಾದರೂ ಕುಡಿಯೋಣ ಅಂತ ಹೋಟ್ಲಿಗೆ ಹೋದ್ವಿ, ಅಲ್ಲಿರೋ ಹೋಟ್ಲಿಗೆ. ಎಷ್ಟು ಚೆನ್ನಾಗಿರೋ ವ್ಯೂ ಅಲ್ವಾ ಫ್ರೆಂಡ್ಸ್. ಮರಗಳು, ಗಿಡಗಳು, ಅದ್ರ ಮುಂದೆ ದೇವಸ್ಥಾನ ನೋಡೋಕ್ಕೆ 2 ಕಣ್ಣು ಸಾಕಾಗ್ತಿಲ್ಲ. ಸಖತ್ತಾಗಿದೆ. ಅದಾದಮೇಲೆ ನಂಗೆ ಇದೊಂದು ಕಾನ್ಸೆಪ್ಟ್ ಇಷ್ಟ ಆಯಿತು. ಇಲ್ಲಿ ನೋಡಿ, ಬರೋರಿಗೆ ನೀರೆಲ್ಲ ವೇಸ್ಟ್ ಮಾಡೋದಕ್ಕಿಂತ ಈ ಥರ ಅದು ನೀರು ಬರ್ತಾನೂ ಇದೆ, ಕಾಲು ತೊಳೆದಿದ್ದ ನೀರು ಹಂಗೆ ಹೋಗ್ತಾನೂ ಇದೆ ಆ ಸೈಡು. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನೀರು ಬರ್ತಾ ಇದೆ. ಆ್ಯಂಡ್ ಈ ಕಾನ್ಸೆಪ್ಟ್ ಇಷ್ಟ ಆಯಿತು. ನೀರು ಸೇವಿಂಗ್ ಆದಂಗೂ ಆಗುತ್ತೆ, ಕಾಲು ತೊಳ್ದಂಗೂ ಆಗುತ್ತೆ, ದೇವಸ್ಥಾನ ಚೆನ್ನಾಗೂ ಇರುತ್ತೆ. ಇವಾಗ ದರ್ಶನಕ್ಕೆ ಎಂಟ್ರಿ ಕೊಡ್ತಾ ಇದ್ದೀವಿ.
ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ್ದು ದರ್ಶನ ಆಯಿತು, ಚೆನ್ನಾಗಿ ದರ್ಶನ ಆಯಿತು. ಆ್ಯಂಡ್ ನಾವು ಹೋಗೋ ಟೈಮಲ್ಲೇ ಒಂದು ತೇರು ಕೂಡ ಅವ್ರ ಸಂಪ್ರದಾಯದ ಪ್ರಕಾರ ಆಚೆ ತೆಗೆದ್ರು, ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡಿದ್ದೀನಿ. ನಾನು ಅದನ್ನು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ಆ್ಯಂಡ್ ನೆಕ್ಸ್ಟು ಇವಾಗ ಇದು ನಾಗ ದೇವಸ್ಥಾನಕ್ಕೆ ನಾಗದೇವ ಇದ್ದಾರಲ್ಲ ಆ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಆ ದೇವಸ್ಥಾನ ದರ್ಶನ ಆದಮೇಲೆ ನಾನು ನಿಮಗೆ ಸಿಗ್ತೀನಿ. ಬನ್ನಿ ಸೊ ಇವಾಗ ಸುಬ್ರಹ್ಮಣ್ಯ ದೇವಸ್ಥಾನ ಅಂತಲೂ ಕೂಡ ದರ್ಶನ ಆಯಿತು. ಆದಿ ಸುಬ್ರಹ್ಮಣ್ಯ ದೇವಸ್ಥಾನ ಅಂತ ಇದು. ಈ ದೇವಸ್ಥಾನದ್ದು ಕೂಡ ದರ್ಶನ ಆಯಿತು. ಇಲ್ಲೆಲ್ಲ ಕಲ್ಲುಗಳನ್ನ ಜೋಡಿಸಿದ್ದಾರೆ. ನದಿ ಇದೆ, ಇಲ್ಲೊಂದು ತೋರಿಸ್ತೀನಿ. ಇಲ್ಲಿ ನೋಡಿ, ಒಂದು ನದಿ ಇದೆ. ನದಿ ಒಳಗಡೆ ಈ ಥರ ಕಲ್ಲುಗಳನ್ನ ಜೋಡಿಸಿದ್ದಾರೆ. ಇದು ಹಾಗೆ ನಿಂತ್ಕೊಂಡ್ರೆ ನಾವು ಅಂದ್ಕೊಂಡಿದ್ದು ಆಗುತ್ತಂತೆ. ಎಲ್ಲರಿಗೂ ಗೊತ್ತಿರುತ್ತೆ ಕುಗ್ಗೆಗೆ ಬಂದಿರೋರಿಗೆ. ಬಟ್ ಸೊ ಇವಾಗ ನಾನು ಕಲ್ಲು ಕಟ್ಟಕ್ಕೆ ಹೋಗ್ತಾ ಇದ್ದೀನಿ. ಕಲ್ಲು ಕಟ್ಬಿಟ್ಟು ಏನಾದರೂ ಬೇಡ್ಕೊಂಡು ಬರೋಣ ಬನ್ನಿ. ಅಮ್ಮ ಹಾಯ್ ಮಾಡು. ಹಾಯ್. ದೇವಸ್ಥಾನ ಬಂದಿದ್ದೋ, ಎಲ್ಲ ಚೆನ್ನಾಗಿ ದರ್ಶನ ಆಯಿತು. ಈಗ ಸಲ್ಲ ಕಟ್ಟಕ್ಕೆ ಅಂತ ಹೋಗ್ತಾ ಇದ್ದೀವಿ. ಅಷ್ಟೇನಾ? ಅಷ್ಟೇ. ಮೆಲ್ಗಿಳಿ. ಏನು ಮಾಡೋದಿಲ್ಲ, ಇಳಿ ಮೆಲ್ಗಿಳಿ. ಶೇಕ್ ಮಾಡ್ಬೇಡ ನೀನು, ಅಲ್ಲಿ ಗಮನ ಇಟ್ಟು ಮಾಡು. ಫಿಶ್ ಎಲ್ಲ ಒಂದೇ ತರ ಎಷ್ಟವೆ ಬಟ್ಟೆ ಒದ್ದೆ ಆಯ್ತಿರ್ತಾನೆ. ಅಲ್ಲಿ ಬಣಿಕತ್ತದ ಇಳಿ. ಕಟ್ಟಿರೋ ಕಲ್ಲು ಒಂದು ಜೋಡಿಸ್ಬೇಡ, ಬಿದ್ದಿರೋ ಕಲ್ಲು ಜೋಡಿಸು. ನಿನ್ಗೆ ಎಷ್ಟು ಆಗುತ್ತೋ ಅಷ್ಟು ಜೋಡಿಸು. ಮೊದಲು ದೊಡ್ಡ ಕಲ್ಲು ಕೆಳಗಿಡು. ಎಷ್ಟು ಕಟ್ತೆ ಚಿನಿ? ಸೊ ನಾನು ಕಟ್ಟಿರೋದು ಕಾಯಿ ಅಲ್ಲಿದೆ. ಸೊ ನಾನು ಕಟ್ಟಿರೋ ಕಲ್ಲುಗಳು ಅಲ್ಲಿದೆ ನೋಡಿ. ನೋಡೋಣ ಆಗುತ್ತಾ ಇಲ್ವಾ ಅಂತ. ನಾನಂತೂ ಫುಲ್ಲು ಒದ್ದೆ ಹಾಕ್ಬಿಟ್ಟಿದ್ದೀನಿ ಗೈಸ್, ನೋಡಿ ಇಲ್ಲಿ. ಸೊ ಇವತ್ತು ಎಲ್ಲ ಟೆಂಪಲ್ ರನ್ ಮುಗೀತು. ನಾವು ಕಲ್ಲು ಕಟ್ಟಿದ್ದು ಆಯಿತು. ಆ್ಯಂಡ್ ಇನ್ನು ಬೆಂಗಳೂರಿಗೆ ಹೊರಡಿದ್ದೇನೆ. ಬಸ್ಸಲ್ಲಿ ಬೆಂಗಳೂರಿಗೆ ಹೋಗಿ ರೀಚ್ ಆಗ್ತಿದ್ದೀವಿ. ಆ್ಯಂಡ್ ಕಡಲೆಪುರಿ ತರ್ಸೋಕೆ ಕಳಿಸ್ಬಿಟ್ಟು ಬನ್ನಿ ಆ್ಯಂಡ್ ಈ ವಿಡಿಯೋ ಕಳಿಸಿದ್ದಾರೆ ಅವರು, ಬರೋ ಗಂಟೆ ವೆಯ್ಟ್ ಮಾಡಿಬಿಟ್ಟು ಕಡಲೆಪುರಿ ಹಾಕ್ಬಿಟ್ಟು ಹೋಗ್ಬಿಡೋದೆ ಊರು ಬೆಂಗಳೂರಿಗೆ. ನನ್ನ ಟ್ರೋಲ್ ಮಾಡ್ತಿದ್ದಾರೆ ಡೈರೆಕ್ಟಾಗಿ ಇವರು. ಸೊ ಇಲ್ಲಿಗೆ ಎಲ್ಲ ದೇವಸ್ಥಾನನೂ ಸುತ್ತಿ ಮುಗೀತು. ಆ್ಯಂಡ್ ಇವಾಗ ನಾನು ಕಲ್ಲು ಕಟ್ಟಿದ್ದು ಮುಗೀತು. ಹೆಂಗೋ 3ನೇ ಅಟೆಂಪ್ಟಲ್ಲಿ ನನ್ನ ಕಲ್ಲು ನಿಂತ್ಕೊಂತು. ಗೊತ್ತಿಲ್ಲ ನಾನು ಅಂದ್ಕೊಂಡಿದ್ದು ಆಗುತ್ತೋ ಇಲ್ವೋ ಅಂತ. ಸೊ ಇನ್ನು ಕಡಲೆಪುರಿ ತರ್ಸೋಕೆ ಕಳಿಸಿದ್ದೀವಿ. ಕಡಲೆಪುರಿನ ಹಾಕ್ಬಿಟ್ಟು ಇನ್ನು ಬೆಂಗಳೂರಿಗೆ ಹೊರಡೋದೆ ಬಸ್ಸಲ್ಲಿ. ಈ ವಿಡಿಯೋ ಇಲ್ಲಿಗೆ ನಾನು ಎಂಡ್ ಮಾಡ್ತೀನಿ. ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವಿಡಿಯೋಗೆ ಯಾವ್ಯಾವ ಥರ ವಿಡಿಯೋ ಮಾಡ್ಬೋದು ನಾನು ನನ್ನ ಕಮೆಂಟ್ ಮಾಡಿ ತಿಳಿಸಿ. ಅಷ್ಟೇ. ಬಾಯ್ ಬಾಯ್.